ಖಂಡಿತ ಹೌದು. ಸೊ ಯಶ್ ಅವ್ರಿಗೆ ಸಿನಿಮಾ ಮಾಡ್ತೀರಾ ಹಾಗಾದ್ರೆ ನೆಕ್ಸ್ಟ್? ಯಶ್ ಅವ್ರಿಗೆ ನೀವೇನಾದ್ರು ಬಜೆಟ್ ಏನಾದ್ರು ಕೊಟ್ಟರೆ ಮಾಡ್ತೀನಿ. ಕೊಡ್ತೀರಾ? ದಯವಿಟ್ಟು ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಒಂದು 2,000 ಕೋಟಿ ಕೊಡಿ, ಸಾಲ ಕೊಡಿ. ಕೋಟಿ ಅಲ್ಲ, ಸಾಲ ಯಾರ ಹತ್ರ ಕೊಡಿಸಿ, 2,000 ಕೋಟಿ ಕೊಡಿಸಿ, ಖಂಡಿತ ಮಾಡ್ತೀನಿ. ಅವನಿಗೆ ಮಾಡ್ಬೇಕಾದ್ರೆ 2,000 ಕೋಟಿ ಬೇಕು, ಖಂಡಿತ ಯಾರು ಕೊಟ್ಟರು ಮಾಡ್ತೀನಿ. ಅಮೌಂಟ್ ಹೂಡಿಕೆ ಮಾಡೋರಿದ್ರೆ ನಾನು ಮಾಡೇ ಮಾಡ್ತೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ಡೇಟ್ ತಗೋತೀನಿ, ಮಗ ಏನಾದರೂ ಮಾಡ್ತೀನಿ ಅಂತ. ಅಲ್ಲ, ಅವ್ರದೇ ಪ್ರೊಡಕ್ಷನ್ ಅಲ್ಲಿ ಮಾಡ್ಬೋದು, ಅವ್ರದ್ದು ಎರಡು ಸೇರಿ ಪ್ರೊಡಕ್ಷನ್, ಜಂಟಿ ಪ್ರೊಡಕ್ಷನ್ ಅಲ್ಲಿ ಮಾಡ್ಬೋದು. ಜಂಟಿ ಮಾಡಲ್ಲ, ಊರ್ ಪ್ರೊಡಕ್ಷನ್ ಅಲ್ಲೇ ಹೋಗಿ ಮಾಡೋದಾಗ್ಬಿಡ್ಲಿ. ಆದ್ರೆ ದುಡ್ಡು ಬೇಕಲ್ಲ, 2,000 ಕೋಟಿ ಬೇಕು ಅವನಿಗೆ ಮಾಡಕ್ಕೆ. ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲರೂ ಮನೆಯವ್ರಿಗೆ ಮಾಡ್ಕೊಂಡು ಕೂತ್ರೆ ಬೇರೆಯವ್ರನ್ನ ಯಾರು ನೋಡ್ತಾರೆ? ಈಗ ಸಾಕು, ಚೆನ್ನಾಗಿದ್ದಾನೆ, ದೇವ್ರು ಕೊಟ್ಟಿದ್ದಾನೆ, ನಮ್ಮ ಹುಡುಗಿನೂ ಚೆನ್ನಾಗವಳೆ, ನಮ್ಮ ರಾಧಿಕಾ, ನಮ್ಮ ಯಶು ಚೆನ್ನಾಗವನೆ, ದೇವರು ಜನ ಆಶೀರ್ವಾದ ಮಾಡಿದ್ದಾರೆ, ಮತ್ತೋಗ ಅವನಿಗೆ ಯಾಕೆ ಮಾಡೋದು? ನಮ್ಮ ಹೊಸ ಪ್ರತಿಭೆಗಳಿಗೆ ಒಂದಷ್ಟು ಕೊಡೋಣ ಬನ್ನಿ. ಇದು 100% ಕೆಲಸ ಇಲ್ಲದೆ ಕೂತಿರೋರು ಆದ್ರೆ ಕೊಡೋಣ. ಮಗ ಏನು ಇಲ್ಲ, ರೋಡಲ್ಲಿ ಕೂತವನೆ ಅಂದ್ರೆ ಹೋಗಿ ಮಾಡೋಣ. ಒಂದು ಸಿನಿಮಾ ಚೆನ್ನಾಗವನಲ್ರಿ, ಅವ್ನಿಗೆ ಯಾಕ್ರಿ ಮಾಡೋದು? ವೇಸ್ಟ್ ಥಿಂಕ್ ಅಲ್ವೇನ್ರಿ ಇದು? ಥಿಂಕಿಂಗು ಚೆನ್ನಾಗಿರ್ಬೇಕು, ಯಾರೇ ಆದರೂ, ತಾಯಿ ಆಗಲಿ ಮಗ ಆಗಲಿ. ಈಗ ಏನು ಹೇಳ್ತಾರೆ, ಹೊಟ್ಟೆ ತುಂಬಿದವ್ರಿಗೆ ಊಟ ಕೊಟ್ಕೊಂಡು ಕೂತ್ಕೊಳ್ಳೋ ಬದಲು ಅವನಿಗೆ ಊಟ ಬೇಡ ಅಂತ ಒದಾಡ್ತಾ ಬಿದ್ದವನೇ. ಜನ ಬಂದವ್ರಿಗೆ ಡೇಟ್ ಕೊಡೋಕ್ಕಾಗ್ತಾ ಇಲ್ಲ. ಅವನು ಅವ್ನಿಗೆ ಹೋಗ್ಬಿಟ್ಟು ನಾನು ಡೇಟ್ ಕೊಡು ಅನ್ನೋ ಬದಲು ಇದಾರಲ್ಲ ಜನ, ಬೇಕಾದಷ್ಟು ಜನ ಮಾಡ್ಬೋದಲ್ಲ. ಯಾಕೆ ನಮ್ಮಲ್ಲಿ ಒಳ್ಳೊಳ್ಳೆ ಕತೆ ಮಾಡಿರೋರು ಎಷ್ಟೋ ಜನ ಇದ್ದಾರೆ, ಕೊಡೋಣ ಬಿಡಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಟ್ಲೀಸ್ಟ್ ನಿಮ್ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಏನಾದ್ರು ಯಶ್ ಅವ್ರು ಅದು ನಾನು ಕೇಳಲ್ಲ, ಅವನೇ ಮಾಡಬೇಕು. ನಾನು ಯಾರ ಹತ್ರ ನೋಡ್ರಿ ಒಂದು ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತ ನನಗೆ ಅದು ಮೊದಲಿಂದ ಅಭ್ಯಾಸ ಇಲ್ಲ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಆರ್ಡರ್ ಮಾಡ್ಬೋದಲ್ಲ ನೀವು? ಆರ್ಡರ್ ಮಾಡೋದು ಬೇರೆ, ರಿಕ್ವೆಸ್ಟ್ ಬೇರೆ. ಕಹಾನಿಕೆ ಅಂದರ್ ಬಂದ್ಬೇಡ ಕಾಮ್ ಬೋಲೋ ಸಾಬ್. ನಾನು ಶಿವಣ್ಣವ್ರಿಗೆ ಮಾಡೋ ಆಸೆ ಇದೆ, ನಮ್ಮ ಉಪೇಂದ್ರ ಅವರಿಗೆ ಗೆಸ್ಟ್ ಮಾಡಿಸ್ಕೋಬೇಕು. ಅಂದರೆ ಸಿನಿಮಾನೇ ಮಾಡ್ಬೋದು ನಾನು, ಆದರೆ ಎಲ್ಲರಿಗೂ ಒಂದೊಂದು ಗೆಸ್ಟ್ ಮಾಡಿಸ್ಕೋಬೇಕು ನಮ್ಮ ಸಿನಿಮಾಲಿ ಅಂತ ಆಸೆ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲರೂ ಬೇಕು ರೀ ನಮಗೆ. ಈಗ ನಮ್ಮ ಯಶು ಬರ್ಬೋದು ಅಂದರೆ ಅವನಿಗೆ ಯಾವ್ದು ಪಾತ್ರ ಇದೆ ಅಂದರೆ ಖಂಡಿತ ಮಾಡೋಣ. ಆದರೆ ಈ ಗೆಸ್ಟ್ ಅಪಿಯರೆನ್ಸ್ ಮಾಡೋಕ್ಕೆ ಏನು ಅಭ್ಯಂತರ ಇಲ್ಲ ನನ್ನ ಸಿನಿಮಾಲಿ. ನಮ್ಮ ಅಭಿಮಾನಿಗಳು ಖುಷಿ ಪಡ್ತಾರೆ, ಬಟ್ ಅದು ಕತೆ ಡಿಮ್ಯಾಂಡ್ ಮಾಡಬೇಕು. ನನ್ನ ಅಮ್ಮನ ಸಿನಿಮಾ ನನ್ನ ಮಗ ಬಂದರೆ ಆಡಿಯನ್ಸ್ ನೋಡ್ತಾರೆ ಅಂತ ತಂದು ತುರ್ಕ ಕೆಲಸ ಎಲ್ಲ ನಾನು ಮಾಡಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದೇನಾಗುತ್ತೆ ಗೊತ್ತಾ, ಏನೋ ಬಲವಂತಕ್ಕೆ ಆಡಿಯನ್ಸ್ ಹತ್ರ ದುಡ್ಡು ಮಾಡೋ ತಾಟಲ್ಲ ಅದು. ಪ್ರೀತಿಯಿಂದ ಕತೆ ಡಿಮ್ಯಾಂಡ್ ಮಾಡಿದ್ರೆ ನಾನು, ಯಾರು ಹೇಳ್ತಾರೆ ಈ ತೆಲುಗು ತಮಿಳಿಂದ ಬರಬೇಕು ಅಂದ್ರೆ ಕರ್ಕೊಬಂದು ಹಾಕ್ತೀನಿ ನಾನು. ಆ ಥರ ಕೆಲಸ ಮಾಡ್ತೀವಿ. ಯಶು ಬೇಕು ಅಂದರೆ ಯಶುನೂ ತರ್ತೀವಿ. ನಮ್ಮ ಶಿವಣ್ಣ ಬೇಕಾ, ನಮ್ಮ ಒಪ್ಪಿ ಸರ್ ಬೇಕಾ, ಇಲ್ಲಿ ನಮ್ಮ ಸುದೀಪ್ ಅವ್ರು ಬೇಕಾ, ಯಾರು ಬೇಕಾದರೂ ಹಾಕೋಣ, ಬಟ್ ಕತೆ ಡಿಮ್ಯಾಂಡ್ ಮಾಡಬೇಕಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಸುಮ್ಮನೆ ತಂದು ಅಂತ ಕಷ್ಟಪಟ್ಟಿರೋರನ್ನ ತಂದಲ್ಲಿ ಬಲವಂತಕ್ಕೋ ಅಥವಾ ಹಿಂಸೆಗೋ ಮುಲಾಜಿಗೋ ಅದೆಲ್ಲ ಚೆನ್ನಾಗಿರಲ್ಲ. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.